ಒಂದು ಕಾಲದಲ್ಲಿ ಕನ್ನಡ ಟೆಲಿಪರದೆಯನ್ನು ರಂಜಿಸಿ ಆಳುತ್ತಿದ್ದಂತ ಒಂದು ಧಾರಾವಾಹಿಯು ಈಗ ಮತ್ತೊಮ್ಮೆ ಟೆಲಿಪರದೆಯಲ್ಲಿ ಕಮ್ಬ್ಯಾಕ್ ಮಾಡಲು ಸಿದ್ಧವಾಗಿದೆ. ಹೌದು ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಸ್ಯಾಂಡಲ್ವುಡ್ ಪೋಸ್ಟ್ನ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿದೆ. ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯ ಅಂದಿನ ನಂಬರ್ 1 ಧಾರಾವಾಹಿ ಅಲ್ಲ, ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿದ್ದಂಥ ಅಗ್ನಿಸಾಕ್ಷಿ ಧಾರಾವಾಹಿ ಈಗ ಮತ್ತೊಮ್ಮೆ ಸೀಸನ್ 2 ನೊಂದಿಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲು ಸಿದ್ಧವಾಗುತ್ತಿದೆ. ಇನ್ನು ಅಗ್ನಿಸಾಕ್ಷಿ ಸೀಸನ್ 2 ಧಾರಾವಾಹಿಯಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ಪ್ರಸಾರವಾಗುತ್ತೆ, ಯಾರೆಲ್ಲ ಇರ್ತಾರೆ ಅದರಲ್ಲಿ, ಹಾಗೂ ನಾವು ಸನ್ನಿಧಿ ಮತ್ತು ಸಿದ್ಧಾರ್ಥನ ಮತ್ತೆ ಟೆಲಿಪರದೆ ಮೇಲೆ ನೋಡಬಹುದಾ, ಈ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋದ ಕೊನೆ ತನಕ ನೋಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಅಗ್ನಿಸಾಕ್ಷಿ ಸೀಸನ್ 2ಗೋಸ್ಕರ ನೀವು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎನ್ನುವುದನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವ ಮುಖಾಂತರ ನಮಗೆ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಗ್ನಿಸಾಕ್ಷಿ 2 ಯಾವಾಗ ಬರುತ್ತದೆ ಎನ್ನುವುದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಗೆಸ್ ಮಾಡಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ನೀವು ಪಡೆಯಬೇಕೆಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲಾ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, 5 ವರ್ಷಗಳ ನಂತರ ಮತ್ತೊಮ್ಮೆ ಕನ್ನಡ ಟೆಲಿಪರದೆಯನ್ನು ಆಳಲು ಅಗ್ನಿಸಾಕ್ಷಿ ಧಾರಾವಾಹಿಯು ತನ್ನ ಹೊಸ ಸೀಸನ್ನೊಂದಿಗೆ ಬರಲು ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಇದರ ಬಗ್ಗೆ ದೃಢ ಮಾಹಿತಿಯನ್ನು ಚಾನೆಲ್ ಆಗಲಿ ಅಥವಾ ಪ್ರೊಡಕ್ಷನ್ ಆಗಲಿ ಅಥವಾ ಆರ್ಟಿಸ್ಟ್ಗಳಾಗಿ ಕನ್ಫರ್ಮ್ ಮಾಡಿಲ್ಲ. ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಅಗ್ನಿಸಾಕ್ಷಿ ಸೀಸನ್ 2 ನಲ್ಲಿ ನಾಯಕಿ ಪಾತ್ರಧಾರಿಯಲ್ಲಿ ನಮ್ಮನೆ ಯುವರಾಣಿಯಲ್ಲಿ ಕಾಣಿಸಿಕೊಂಡಂತ ನಟಿ ಮೀರಾ ಅಂದರೆ ಅಂಕಿತಾ ಅಮರ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಹೌದು ವೀಕ್ಷಕರೇ, ಅಗ್ನಿಸಾಕ್ಷಿ ಸೀಸನ್ 2 ಅಲ್ಲಿ ನಾಯಕಿಯಾಗಿ ಅಂಕಿತಾ ಅಮರ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಎಂದು ನಮಗೆ ಮಾಹಿತಿ ಸಿಕ್ಕಿದೆ. ಇನ್ನು ನಾಯಕ ನಟ ಈ ಧಾರಾವಾಹಿಗೆ ಇನ್ನೂ ಫಿಕ್ಸ್ ಆಗಿಲ್ಲ. ನಿಮ್ಗೇನನ್ಸುತ್ತೆ? ಅಂಕಿತಾ ಅಮರ್ ರವರ ಜೊತೆ ಯಾವ ಒಂದು ಪಾತ್ರಧಾರಿ ನಾಯಕ ನಟನಿಗೆ ಸೂಟ್ ಆಗುತ್ತಾರೆ ಎನ್ನುವುದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವೀಕ್ಷಕರೇ, ಆದರೆ ಅಗ್ನಿಸಾಕ್ಷಿ ಸೀಸನ್ 2 ಧಾರಾವಾಹಿಯ ಬಗ್ಗೆ ಇನ್ನು ಪ್ರೈಮರಿ ರೆಸ್ಪಾನ್ಸ್ ನಲ್ಲಿದೆ. ಅಂದರೆ ಇದಕ್ಕೆ ಸ್ಟಿಲ್ ಅಲೋಕೇಶನ್ ಆಗಬೇಕು, ಅಪ್ರೂವಲ್ಗಳು ಪೆಂಡಿಂಗ್ ಇದೆ ಹಾಗೂ ಬಡ್ಜೆಟ್ ನಲ್ಲಿ ಒಂದಷ್ಟು ಹಣವನ್ನು ಎತ್ತಿಡಬೇಕು, ಆರ್ಟಿಸ್ಟ್ಗಳ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗಿದೆ. ಇನ್ನು ಇವುಗಳೆಲ್ಲ ಸುಸೂತ್ರವಾಗಿ ನಡೆದರೆ, ಅಂದಿಕೊಂಡಂತೆ ಎಲ್ಲಾ ಮುಗಿದರೆ ಇದೇ ಮೇ ಅಂತ್ಯದಲ್ಲಿ ಅಗ್ನಿಸಾಕ್ಷಿ ಸೀಸನ್ 2 ಧಾರಾವಾಹಿಯ ಚಿತ್ರೀಕರಣ ಪ್ರಾರಂಭವಾಗಬಹುದು. ಅಷ್ಟೇ ಅಲ್ಲದೆ ಜೂನ್ ತಿಂಗಳಲ್ಲಿ IPL ಮುಗಿದ ನಂತರ ಅಗ್ನಿಸಾಕ್ಷಿ 2 ಧಾರಾವಾಹಿಯನ್ನು ಟೆಲಿಪರದೆ ಮೇಲೆ ನಾವು ವೀಕ್ಷಕರು ವೀಕ್ಷಿಸಬಹುದು. ನಿಮ್ಗೇನನ್ಸುತ್ತೆ? ಅಗ್ನಿಸಾಕ್ಷಿ ಸೀಸನ್ 2 ಬರ್ತಿರೋದು ಎಷ್ಟು ಸಂತೋಷವಾಗಿದೆ ಎನ್ನುವುದನ್ನ ಈ ವಿಡಿಯೋ ಲೈಕ್ ಮಾಡುವ ಮುಖಾಂತರ ನಮಗೆ ತಿಳಿಸ್ಕೊಡಿ. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲಾ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು.